ಫೇಸ್ ಪ್ಯಾಕ್ ಟ್ರೈ ಮಾಡಿ ಹೇಳಿದ್ನಲ್ಲ, ಕೂದಲು ಎಷ್ಟು ಸಾಫ್ಟಾಗಿ ಆಗುತ್ತೆ ಅನ್ನೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಒಂದು ಫೇಸ್ ಪ್ಯಾಕ್ ಟ್ರೈ ಮಾಡಿ ಹೇಳಿದ್ನಲ್ಲ, ಟ್ರೈ ಮಾಡಿದ್ದೀರಾ? ಹೇಗಿತ್ತು ರಿಸಲ್ಟು ಕಾಮೆಂಟ್ ಮಾಡಿ. ಇವತ್ತು ಒಂದು ಹೇರ್ ಕೇರ್ ಟಿಪ್ಸು ಹೇಳ್ಕೊಂಡು ಕೊಡಬೇಕು ಅಂತ ಇದ್ದೀನಿ. ಒಂದ್ಸತಿ ಟ್ರೈ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ. ಓಕೆ, ಇವತ್ತು ಹೇರ್ಸು ನಾರ್ಮಲಾಗಿ ಅಂದರೆ ಒಬ್ಬೊಬ್ರಿಗೆ ಏರು ಚೆನ್ನಾಗಿರೋದಿಲ್ಲ, ಏರ್ ರಫ್ ಆಗಿರುತ್ತೆ. ಆಮೇಲೆ ಸ್ಪ್ಲಿಟೆನ್ಸ್ ಜಾಸ್ತಿ ಇರುತ್ತೆ. ಸ್ಪ್ಲಿಟೆನ್ಸ್ ಅಂದರೆ ಒಂದು ಏರಲ್ಲಿ 2 ಭಾಗ ಆಗೋದು, ಏರ್ಸು ಜಾಸ್ತಿ ಇರ್ತವೆ. ಆಮೇಲೆ ಇನ್ನು ಏರ್ ಒಬ್ಬೊಬ್ಬರಿಗೆ ಸ್ಟಾಪ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಸಾಫ್ಟ್ ಇರೋಲ್ಲ, ರಫ್ ಇರುತ್ತೆ. ಅದಕ್ಕೆ ಇವಾಗ ನಾನು ತೋರಿಸೋದನ್ನು ಒಂದ್ಸತಿ ಟ್ರೈ ಮಾಡಿ. ಕೂದಲು ಎಷ್ಟು ಸಾಫ್ಟಾಗಿ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಅದೇನು ಅಂತ ಹೇಳ್ಬಿಟ್ಟೆ ತೋರಿಸ್ತೀನಿ. ಅಕ್ಸೆ ಬೀಜ ಜೆಲ್ಲು ಹೇಗೆ ಅಂದರೆ ಸೇಮ್ ಅಲೋವೆರಾ ಹೇಗೆ ಬರುತ್ತೆ ಸೇಮ್ ಅದೇ ರೀತಿ ಇರ್ತದೆ ನೋಡಿ. ಜೆಲ್ಲು ಅಕ್ಸೆ ಬೀಜ ಜೆಲ್ಲು ಸೇಮ್ ಅದೇ ರೀತಿ ಇರುತ್ತೆ. ಇದು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಒಂದ್ಸತಿ ನಿಮಗೆ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಒಂದು ಸ್ವಲ್ಪ ಕೈಗನ ಹಾಕೋಬೋದು, ಇಲ್ಲ ಬಿಸಿಯಾದರೂ ಮಾಡ್ಕೋಬೋದು, ಇಲ್ಲ ಹೇಗನ ಸರಿ. ನಾರ್ಮಲಾಗಿ ಸ್ವಲ್ಪ ಬಾಟಲ್ ತೊಗೊಂಡಾಗಿ, ಇಲ್ಲ ಹೇರ್ ವಾಶ್ ಸ್ನಾನ ಮಾಡಿದಾಗ ಹೇರ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಫುಲ್ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ತಲೆ ಸ್ನಾನ ಮಾಡಿದ್ರೆ ಹೇಗೆ ಅನಿಸ್ಬೇಕೋ ಆ ರೀತಿ ಹಚ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಏರ್ ವಾಶು ಯಾವ ರೀತಿ ಆಗುತ್ತೋ ಆ ರೀತಿ ಫುಲ್ಲು ತಲೆಗೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಿಂಗೆ ಡ್ರೈ ಆಗಿ ಬಿಡ್ಬೋದು. ಹೀಗೆ ಬೇಡ ಅನ್ನೋಂಗಾದರೆ ಸ್ವಲ್ಪ ಆಯಿಲ್ಲೆಸ್ ಇರಬೇಕು ಅನ್ನೋಂಗಾದರೆ ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ನಾನು ಆಯಿಲ್ ಯೂಸ್ ಮಾಡ್ತೀನಿ. ಮತ್ತು ಒಂದು 2-3 ಡೇಸು ಮತ್ತು ಏರ್ ವಾಶ್ ಮಾಡಲ್ಲ. ಆಮೇಲೆ ಬೇಕಾದ್ರೆ ಏರ್ ವಾಶ್ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಇದು ಡ್ರೈ ಆದಮೇಲೆ ಸ್ವಲ್ಪ ಆಯಿಲ್ ನಾರ್ಮಲಾಗಿ ನೀವು ಯಾವ ಯೂಸ್ ಮಾಡ್ತೀರೋ ಆ ಆಯಿಲಿನ ಏರ್ ವಾಶ್ ಮಾಡ್ಕೋಬೇಕು. ಏರ್ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದೇ ಜೆಲ್ಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ತಲೆಗೆ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಇಲ್ಲ ನನಗೆ 2-3 ದಿನ ಇಟ್ಟು ಸ್ನಾನ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ, ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆದಮೇಲೆ ಸ್ನಾನ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.